ಒಂದು ನಿಮಿಷ ಒಂದೆರಡು ಮಾತಾಡಿ ಮೇಡಮ್. ವಿಶ್ವ ಎಲ್ಲರಿಗೂ ನಮಸ್ಕಾರ. ತುಂಬಾ ಒಂದು ಒಳ್ಳೆಯ ಕೆಲಸ ಬೆಂಗಳೂರಲ್ಲಿ ಆರಂಭ ಆಗ್ತಾ ಇದೆ. ಬೆಂಗಳೂರನ್ನ ಸ್ವಚ್ಛ ಮಾಡಬೇಕು, ಸ್ವಚ್ಛ ಬೆಂಗಳೂರು ಆಗಬೇಕು ಮತ್ತು ಸ್ವಚ್ಛ ಭಾರತ ಅಭಿಯಾನಕ್ಕೆ ವಿಶೇಷ ಒತ್ತು ಕೊಡಬೇಕು ಅನ್ನುವಂಥ ಕಾರಣದಿಂದ ಸರ್ಕಾರ ಈ ಒಂದು ಅಭಿಯಾನವನ್ನು ತಗೊಂಡಿದೆ. ಇದರಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀವಿ. ಬಹಳ ಮುಖ್ಯವಾಗಿ ಇವತ್ತು ಸಾರ್ವಜನಿಕರಿಗೆ ಒಂದು ಡೌಟ್ ಇರುವಂಥದ್ದು, 2-3 ಮಾತನ್ನು ಮಾತ್ರ ನಾನು ಹೇಳ್ತೀನಿ. ಸಾಕಷ್ಟನ್ನ ಕೃಷ್ಣ ಬೈರೇಗೌಡರು ಮತ್ತು ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಡಬ್ರಿ ಎಲ್ಲಿ ಹಾಕಬೇಕು ಅಂತ ಸಾರ್ವಜನಿಕರಿಗೆ ನಾಲೆಜ್ ಇಲ್ಲ. ನಂಬರ್ 1. ಪಕ್ಕದಲ್ಲೇ ಕಸ ಇರುತ್ತೆ. ಈಗ ನಮ್ಮ ಮನೆ ಮುಂದೆ ಯಾರೋ ಕ್ಲೀನ್ ಮಾಡ್ತಾ ಇದ್ದಾರೆ, ಅವರ ಸೈಟನ್ನು ಅವ್ರು ಕ್ಲೀನ್ ಮಾಡ್ತಿದ್ದಾರೆ. ಅವರು ನನಗೆ ಕೇಳ್ತಾ ಇದ್ದಾರೆ ಈ ಡಬ್ರಿಯನ್ನು ಎಲ್ಲಿ ಹಾಕಬೇಕು ಅಂತ ಹೇಳಿ. ಅದಕ್ಕಾಗಿ ಕಟ್ಟಡ ಡಬ್ರಿಯನ್ನು ಎಲ್ಲಿ ಹಾಕಬೇಕು ಮತ್ತು ಬೇರೆ ಡಬ್ರಿಯನ್ನು ಎಲ್ಲ ಹಾಕಬೇಕು ಅನ್ನುವಂಥದ್ದನ್ನು ಸಾರ್ವಜನಿಕ ಜಾಗವನ್ನು ಗುರುತು ಮಾಡಿ ಅದನ್ನೊಂದು ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ನಾನು ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ. ಎರಡನೇದು, ಕಸವನ್ನು ಆಯಾ ದಿನನೇ ಕ್ಲೀನ್ ಮಾಡಬೇಕು. ಇವತ್ತು ಕಸ ರಸ್ತೆ ಬದಿಯಲ್ಲಿ ಯಾಕೆ ಹಾಕ್ತೀರಿ ಅಂತ ನಾನು ನನ್ನದೇ ಕ್ಷೇತ್ರದಲ್ಲಿ, ಅದು ಪುಲಕೇಶ್ ನಗರ ಇರ್ಬೋದು ಅಥವಾ ಬೇರೆ ಬೇರೆ ಜಾಗಕ್ಕೆ ಹೋದಾಗ ನಾನು ಕೇಳಿದೆ, ಯಾಕೆ ಇಲ್ಲಿ ಕಸ ಹಾಕ್ತೀರಿ ಅಂತ. ಕೈಯಿಂದ ತಂದು ಸ್ಕೂಟ್ರಲ್ಲಿ ಬಂದು, ಕಾರಲ್ಲಿ ಬಂದು, ವ್ಯಾನಲ್ಲಿ ಬಂದು ಅಲ್ಲೇ ಹಾಕ್ತಾರೆ. ಯಾಕೆ ಹಾಕ್ತೀರಿ ಅಂತ ಕೇಳಿದ್ರೆ, ನಮ್ಮ ಮನೆ ಮುಂದೆ ದಿನ ವ್ಯಾನ್ ಬರ್ತಾ ಇಲ್ಲ, ಕಸದ ವೆಹಿಕಲ್ ಬರ್ತಾ ಇಲ್ಲ, ಅದಕ್ಕಾಗಿ ಹಾಕ್ತೀವಿ ಅಂತ ಹೇಳ್ತಾರೆ. ಅದು ಸರಿಯೋ ತಪ್ಪೋ ಅಥವಾ ಅದನ್ನ ಪರಿಶೀಲನೆ ನಮ್ಮ GBA ಅಧಿಕಾರಿಗಳನ್ನು ಇದು ಮಾಡಬೇಕು. ಅದಕ್ಕಾಗಿ ವೆಹಿಕಲ್ ಸರಿಯಾಗಿ ಮನೆ ಮುಂದೆ ಹೋಗುವಂಗೆ ಮಾಡುವಂಥದ್ದಾಗಬೇಕು. ಮತ್ತು ಆಯಾ ದಿನದ ಕಸವನ್ನು ಆಯಾ ದಿನವೇ ತೆಗೆಯುವಂಥ ರೀತಿಯಲ್ಲಿ ಕೂಡ ಇದಕ್ಕೆ ವ್ಯವಸ್ಥೆಯನ್ನು ಮಾಡಬೇಕು. ನ್ಯಾಯಾಲಯದ ಸೂಚನೆ ಇದೆ. ಕೃಷ್ಣ ಬೈರೇಗೌಡರು ಇವತ್ತು ರಸ್ತೆ ಬದಿ ವ್ಯಾಪಾರಿಗಳನ್ನ ತೆಗೆದು ಹಾಕ್ತಾ ಇದ್ದಾರೆ, ಕ್ಲೀನ್ ಮಾಡ್ತಾ ಇದ್ದಾರೆ, ಸರಿ ಇದೆ. ಆದರೆ ನ್ಯಾಯಾಲಯದ ಆದೇಶ ಇದೆ, ಅವರಿಗೆ ಸಪ್ರೇಟ್ ಜಾಗವನ್ನು ನೀವು ಗುರುತು ಮಾಡಬೇಕು ಅಂತ ಹೇಳಿ. ಜಾಗ ಗುರುತು ಮಾಡದೇನೆ ಅವ್ರು ಎಲ್ಲಿ ಹೋಗ್ಬೇಕು ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇದೆ. ಯಾಕಂದ್ರೆ ಅವರು ತುಂಬಾ ಬಡವರಿದ್ದಾರೆ, ಅದರಿಂದಲೇ ಜೀವನ ಮಾಡುವಂತ ಹಲವಾರು ಕುಟುಂಬಗಳು ಇದ್ದಾರೆ. ಅದಕ್ಕಾಗಿ ಜಾಗವನ್ನು ಆಯಾ ಜಾಗಕ್ಕೆ ಎಲ್ಲಿ ಜಾಗ ಅನ್ನುವಂಥದ್ದನ್ನು ಗುರುತು ಮಾಡಿ ರಸ್ತೆ ಬದಿ ವ್ಯಾಪಾರಿಗಳನ್ನು ತೆಗೆದು ಹಾಕಿದ್ರೆ ಇದಕ್ಕೆ ಯಾರು ವಿರೋಧ ಮಾಡಲ್ಲ. ಆದರೆ ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ ಅಂದ್ರೆ ಸಹಜವಾಗಿ ವಿರೋಧ ಆಗುತ್ತೆ. ಇಂಥ ಬೆಂಗಳೂರು ಕ್ಲೀನ್ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಬೇಕಾಗಿದೆ. ಖಂಡಿತ ನಾವೆಲ್ಲರೂ ಕೂಡ ಒಟ್ಟಾಗಿ ಇದ್ದೀವಿ ಅನ್ನುವಂಥದ್ದನ್ನ ಹೇಳಿ, ತುಂಬಾ ಒಳ್ಳೆಯ ಅಭಿಯಾನ. ಆ ಡಬ್ರಿಗಳು ಆದಷ್ಟು ಬೇಗನೆ ಕ್ಲೀನ್ ಆಗಲಿ. ಮಹಾತ್ಮ ಗಾಂಧೀಜಿಯವರ ಕನಸಿನಂತೆ ಸ್ವಾತಂತ್ರ್ಯೋತ್ಸವದೇ ಈ ತಿಂಗಳಲ್ಲೇ ಎಲ್ಲವೂ ಆದರೆ ಮತ್ತು ಮುಂದೆ ಬೀಳದಂತೆ ಕೂಡ ಇದಕ್ಕೆ ವ್ಯವಸ್ಥೆ ಆದ್ರೆ ಒಳ್ಳೇದು ಅಂತ ನಂಗೆ ಅನ್ಸುತ್ತೆ. ಧನ್ಯವಾದಗಳು. ಹಾಗೆ ಕುಮಾರಿ ಶೋಭಾ ಕರಂದ್ಲಾಜೆ ಅವರಿಗೂ ಧನ್ಯವಾದಗಳು. ಜಾರ್ಜ್ ಸರ್, ವಿಶ್ವನಾಥ್ ಅವರು, ಶ್ರೀನಿವಾಸ್ ಅವ್ರಿಗೂ ಧನ್ಯವಾದಗಳು. ಮತ್ತು ಸರ್, ಇವತ್ತು ಎಲ್ಲಾ ಸಂಸ್ಥೆಗಳವರು ಬಂದಿದ್ದಾರೆ. ಕೇರೈಡ್ ಅಂದ್ರೆ ನಮ್ಮ ಸಬರ್ಬನ್ ರೈಲ್ MD ಅವರು ಬಹಳ ಉತ್ಸಾಹದಿಂದ ನಮ್ಮ ಜಾಗ ಎಲ್ಲೆಲ್ಲಿದೆ, ನಮ್ಮ ವರ್ಕ್ ಸೈಟ್ ಅಲ್ಲಿ ಡೆಬ್ರೀಸ್ ಬಿದ್ದಿದ್ರೆ ಅದನ್ನೆಲ್ಲ ಕ್ಲೀನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬೆಂಗಳೂರು ಮೆಟ್ರೋನವರು ಕೂಡ ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ಬಿದ್ದಿರೋ ಡೆಬ್ರಿನ ರಿಮೂವ್ ಮಾಡ್ತೀವಿ ಅಂತ ಹೇಳಿದ್ದಾರೆ. BWSSB ಅವರು ಕೂಡ ಅವ್ರದ್ದು ಏನಾದರೂ ಬಿದ್ದಿದ್ರೆ ಪೈಪ್ಸು ಆ ರೀತಿಯಾಗಿ ತೆಗೆಯೋದಕ್ಕೆ ಅವರು ಮುಂದೆ ಬಂದಿದ್ದಾರೆ. ಬೆಸ್ಕಾಂನವರು ಹಳೆ ಕಂಬಗಳು ತೆಗೆದು ಬಿಟ್ಬಿಟ್ಟಿದ್ರೆ, ಡಮ್ಮಿ ಕಂಬ ಇದ್ರೆ ಅದನ್ನ ತೆಗಿತೀವಿ ಅಂತ ಅವರು ಮುಂದೆ ಬಂದಿದ್ದಾರೆ. ಹಾಗೂ ನಾವು ಇಂಡಿಯನ್ ರೈಲ್ವೇಸ್ ಅವ್ರ ಜೊತೆಗೆ 3 ಸಭೆ ಮಾಡಿದ್ದೇವೆ. ಒಂದು ಸಭೆ ಮಾನ್ಯ ಸಚಿವರು V. ಸೋಮಣ್ಣ ಅವರೇ ತಗೊಂಡು ಅವರ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಇರುವಂತ ಡೆಬ್ರೀಸ್ ಅನ್ನ ತೆಗಿಬೇಕು ಅಂತ ಸೋಮಣ್ಣ ಅವರು ಸೂಚನೆ ಕೊಟ್ಟಿದ್ದಾರೆ. ಇದು ಒಳ್ಳೆ ಕೆಲಸ, ಬೆಂಗಳೂರಿಗೆ ಅವಶ್ಯಕ ಇದೆ, ಮಾಡಲೇಬೇಕು ಅಂತ ಅವರ ಅಧಿಕಾರಿಗಳಿಗೆ ಹೇಳಿದ್ದಾರೆ. ನಾವು ಆಶಾ ಮನೋಭಾವದಿಂದ ಇದ್ದೇವೆ, ಅವರ ಅಧಿಕಾರಿಗಳು ಅದನ್ನ ಮಾಡ್ತಾರೆ ಅಂತ. ಯಾಕಂದ್ರೆ ಮಂತ್ರಿಗಳು ಬಹಳ ಔಟ್ರೈಟ್ ಆಗಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೇನೆ. ಹಾಗೆ BDA ಇಂದನೂ ಬಂದಿದ್ದಾರೆ, ಅವರು ಇದಕ್ಕೆ ನಾವು ನಮ್ಮ ಏರಿಯಾದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ, ಅವರಿಗೂ ಧನ್ಯವಾದ. ಇನ್ನು ಅದರ ಜೊತೆಗೆ ನಮ್ಮ ತುಷಾರ್ ಅವರು, ಮಹೇಶ್ವರ ಅವರು, ಸುನಿಲ್ ಮತ್ತು ಅವರ ಎಂಟೈರ್ ಟೀಮ್ ಇವತ್ತಿನ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಅವರೆಲ್ಲರಿಗೂ ನನ್ನ ಧನ್ಯವಾದಗಳು. ಸರ್, ಇವತ್ತು 70 ಈ ತರದ್ದು ಗಾಡಿಗಳು ಇವತ್ತು ರೆಡಿ ಆಗಿದೆ ಸರ್. ಅವರು ಕಾಂಟ್ರಾಕ್ಟರ್ಗೆ ಹೇಳಿದೀವಿ 200 ಗಾಡಿ ಕೊಡ್ಬೇಕು ಅಂತ ಹೇಳಿದ್ದೇವೆ. ಯಾಕಂದ್ರೆ ಬೆಂಗಳೂರು ಸುತ್ತ ಡೆಬ್ರೀಸ್ ತೆಗಿಬೇಕಾದ್ರೆ 50-60 ಗಾಡಿ ಸಾಲೋದಿಲ್ಲ ಅಂತ. ಸದ್ಯಕ್ಕೆ ನಮ್ಮ ಕರಿಗೌಡರು 70 ಗಾಡಿಗಳನ್ನ ಈ ತರ ರೆಡಿ ಮಾಡಿದ್ದಾರೆ. 200 ಗಾಡಿಗಳನ್ನ ರೆಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದನ್ನ ತೆಗೆಯೋದಕ್ಕೆ. ಈ ಕ್ಯಾಂಪೇನ್ ಅಲ್ಲಿ ನಾನು ಮತ್ತೆ ಹೇಳುವಂತಹದ್ದು, ಈ ಡೆಬ್ರೀಸು, ಮಣ್ಣು ಮತ್ತೆ ಅದ್ರ ಮೇಲೆ ಬೆಳೆದಿರುವಂತ ಗಿಡಗಳು ಅಸಹ್ಯವಾಗಿರುವಂತಹದ್ದು, ಇದನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇವೆ. ಈ ಅಭಿಯಾನ ಆದ್ಮೇಲೆ ಮನೆ ಕಸ, ಆ ನೆಕ್ಸ್ಟ್ ಅಭಿಯಾನವನ್ನ ಕೈಗೆತ್ಕೊಳ್ತೇವೆ. ಈಗ ಫೋಕಸ್ ಇರೋದು ಈ ಡೆಬ್ರಿಸು, ಮಣ್ಣು, ಉಡ್ಡೆಗಳ ಬಗ್ಗೆ.
ಹಾಗೂ ತಾವು ಹೇಳಿದಾಗೆ ಮೇಡಮ್ ಅವರು, ನಾವು ಜನಗಳಿಗೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ನಿಮ್ ಸೈಟ್ ಕ್ಲೀನ್ ಮಾಡೋದಿಕ್ಕೆ ಅಂತ ಆ ಕಾಂಟ್ಯಾಕ್ಟ್ ನಂಬರು ಹೆಸರನ್ನ ಕೂಡ ನಾವು ಜನಗಳಿಗೆ ಒದಗಿಸ್ಕೊಡ್ತೇವೆ. ಅವರು ಅವ್ರಿಗೆ ಫೋನ್ ಮಾಡಿ ಅವ್ರನ್ನ ಹೈರ್ ಮಾಡಿಕೊಂಡು ಸೈಟ್ ಅನ್ನ ಖಾಲಿ ಮಾಡಿಸ್ಕೋಬಹುದು. ಎಲ್ಲಿ ಸುರಿಬೇಕು ಅಂತ ಹೇಳಿದ್ರೆ 5 ಲೊಕೇಶನ್ ಅನ್ನ ನೋಟಿಫೈ ಮಾಡಿದ್ದಾರೆ ಆಲ್ರೆಡಿ ಕರಿಗೌಡರು, ಎಲ್ಲೆಲ್ಲಿ ಸುರಿಬಹುದು ಅಂತ. ಆ ಡೆಸಿಗ್ನೇಟೆಡ್ ಲೊಕೇಶನ್ಸ್ ಇದೆ, ಅಲ್ಲಿ ಸುರಿಲಿಕ್ಕೆ ಅವಕಾಶ ಇದೆ. ಮತ್ತೆ ಮಿಸ್ಟೇಕ್ ಮಾಡ್ಕೊಳ್ಳೋದು ಬೇಡ. ಇದು ಬರೀ ಡೆಬ್ರಿಸು, ಮಣ್ಣು, ಈ ತರದಕ್ಕೆ ಇನರ್ಟ್ ಮೆಟೀರಿಯಲ್, ಕಸ ಹಾಕ್ಲಿಕ್ಕಲ್ಲ. ಕಸ ಅಲ್ಲಿ ಹಾಕೋದಿಲ್ಲ ನಾವು, ಇದರಲ್ಲಿ ಕಸ ಮಿಕ್ಸ್ ಮಾಡೋದಿಲ್ಲ. ಈ ಅಭಿಯಾನದಲ್ಲಿ ನಾವಿನ್ನೂ ಕಸಕ್ಕೆ ಕೈ ಹಾಕಿಲ್ಲ. ಇದೇನಿದ್ರು ಏನು ಕಟ್ಟಡ ತ್ಯಾಜ್ಯ, ಮಣ್ಣು, ಈ ತರದ್ದು, ಕಲ್ಲು, ಚಪಡಿ, ಸ್ಲ್ಯಾಬ್ಸ್, ಈ ತರದನ್ನ ಈಗ ಟಾರ್ಗೆಟ್ ಮಾಡ್ತಾ ಇರುವಂತಹದ್ದು. ತಾವೆಲ್ಲರೂ ಬಂದು ಇವತ್ತು ಇದಕ್ಕೆ ಚಾಲನೆಯನ್ನ ಕೊಟ್ಟು ಅಧಿಕಾರಿಗಳಿಗೆ ಇನ್ನಷ್ಟು ಹೆಚ್ಚಿನ ಕೆಲಸ ಮಾಡೋದಕ್ಕೆ ಸ್ಫೂರ್ತಿಯಾಗಿದ್ದೀರಾ. ತಮ್ಮೆಲ್ಲರಿಗೂ ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಿಗೆ ಹೋಗೋದಿದ್ರು ಕೂಡ ಬಂದು ಸಾಕಷ್ಟು ಸಮಯವನ್ನ ನಮ್ಗೆ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಎಲ್ಲರ ಕಡೆಯಿಂದ ಧನ್ಯವಾದಗಳು ಮತ್ತೊಮ್ಮೆ. ನೋಡಪ್ಪ, ಬಿಜೆಪಿಯವರು ಸ್ನೇಹಿತರು ಆರೋಪ ಮಾಡ್ತಾರೆ. ಪಾಪ ನಾನು ಅವರೇ ಸಲಹೆ ಕೊಟ್ಟಿದ್ದು ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕು ಅಂತ. ಇನ್ನ ನೀರು ಬಿಟ್ಟಿಲ್ಲ. ಆದ್ರೆ ಸಾಯಂಕಾಲದಷ್ಟೊತ್ತಿಗೆ ನೀರು ಬಹುಶಃ ಒಂದು ಡ್ಯಾಮ್ ತುಂಬುವಂತ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ನೀರನ್ನು ನಾನು ಹಿಡ್ಕೊಳಕ್ಕೆ ಆಗುದಿಲ್ಲ. ನಾಳೆ ನಮ್ಮೆಲ್ಲ ಆಗಲೇ ತಮಿಳುನಾಡವರು ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ ತಯಾರು ಮಾಡ್ಕೊಂಡಿದ್ದಾರೆ ಅಂತೇಳಿ ಇವತ್ತು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. 36ರಿಂದ 39 ಕ್ಯೂಸಿಕ್ ನೀರು ಬೆಂಗಳೂರು ನಗರಕ್ಕೆ ಬರ್ತಾ ಇದೆ. ಬೆಂಗಳೂರಿಗೆಲ್ಲ ನಮ್ಮ ಕಾವೇರಿಲಿ ಹರಿತಾ ಇದೆ. ಅವ್ರು ಕೊಟ್ಟಿರೋದು 3600. ಆದರೆ ವಿರೋಧ ಪಕ್ಷದವ್ರಿಗೆ ಚರ್ಚೆ ಮಾಡಿ, ಕಾನೂನು ತಜ್ಞರ ಚರ್ಚೆ ಮಾಡಿ ನಾಳೆ ತೀರ್ಮಾನವನ್ನು ಮಾಡ್ತಾರೆ. ನಾನು ನ್ಯಾಷನಲ್ ಹೈವೇಸ್ ಅವರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಹಾಗೆ KADB, ಅದು ಎರಡು ಹೇಳೋದು ಮರ್ತೋಯ್ತು. KADB ಮತ್ತು ನ್ಯಾಷನಲ್ ಹೈವೇಸ್ ಅವರು ಸಹಕಾರ ಕೊಟ್ಟಿದ್ದಾರೆ. ಅವರಿಗೂ ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.